ಹಾಯ್ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಎಸ್ ಎಸ್ ಎಲ್ ಸಿ ಅವ್ರದ್ದು ರಿಸಲ್ಟ್ ಬಂತು. ಎಸ್ ಎಸ್ ಎಲ್ ಸಿ ಅವ್ರದ್ದು ಅಲ್ಲ, ನಂದು ರಿಸಲ್ಟ್ ಬಂತು ನಿನ್ನೆ ಬಂದುಬಿಟ್ಟು. ನಾನು ಈ ವರ್ಷ ಎಸ್ ಎಸ್ ಎಲ್ ಸಿ ಯಾರ್ಯಾರು ಪಾಸ್ ಆಗಿದ್ರೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು ಫೇಲ್ ಆಗಿದ್ರೆ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡಿ, ಯಾಕಂದರೆ ನಾನು ಕೂಡ ಫೇಲ್ ಆಗಿದ್ದೀನಿ. 3 ವಿಷಯದಲ್ಲಿ ಫೇಲ್ ಆಗಿದ್ದೀನಿ ಗುರು. ಹಿಂದಿ, ಗಣಿತ ಮತ್ತು ವಿಜ್ಞಾನ 3 ವಿಷಯದಲ್ಲಿ ಫೇಲ್ ಆಗಿದ್ದೀನಿ. ಡೋಂಟ್ ವರಿ, ನಾನೇ ತಲೆ ಕೆಡಿಸ್ಕೊತಾ ಇಲ್ಲ. ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಫೇಲ್ ಆದರೆ ಏನು ತೊಂದರೆ ಇಲ್ಲ. ಎಲ್ರಿಗೂ ಒಂದು ಡೌಟ್ ಇರುತ್ತೆ, ನನಗೂ ಕೂಡ ಇತ್ತು. ಇವಾಗ ಸಾಲ್ವ್ ಆಯಿತು. ಗೂಗಲಲ್ಲಿ ವೆಬ್ಸೈಟ್ ನೋಡಿದ ಮೇಲೆ ಗೊತ್ತಾಯಿತು. ಏನಪ್ಪ ಅಂದರೆ ನಾವು ಸೆಕೆಂಡ್ ಎಕ್ಸಾಮ್ಗೆ ಯಾವಾಗ ಕಟ್ಟಬೇಕು ಅಂಥೇಳಿ ಇತ್ತು ಡೌಟು. ಸೆಕೆಂಡ್ ಎಕ್ಸಾಮ್ ಬಂದುಬಿಟ್ಟು ಇದೇ ತಿಂಗಳು 26ರಿಂದ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಎಕ್ಸಾಮ್ಗಳು ಜೂನ್ 2ನೇ ತಾರೀಕಿಗೆ ಎಂಡ್ ಆಗುತ್ತೆ. ಜೂನ್ 2ನೇ ತಾರೀಕಿಗೆ ಎಂಡ್ ಆಗಿಬಿಡುತ್ತೆ. ಮೇ 26 ಶುರುವಾಗಿ ಜೂನ್ 2ನೇ ತಾರೀಕಿಗೆ ಎಂಡ್ ಆಗುತ್ತಂತೆ. ಮತ್ತು ಯಾವಾಗ ಕಟ್ಟಬೇಕು, ನಾವು ಸ್ಕೂಲಲ್ಲಿ ಹೋಗಿ ಯಾವಾಗ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತಂದರೆ ಮೇ 15ನೇ ತಾರೀಕಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ ನಾಳೆ ಸೋಮವಾರದಿಂದ ಕೂಡ ಸ್ಟಾರ್ಟ್ ಆಗ್ಬೋದು. ಅದು ನಿಮ್ಮ ಒಂದು ಸ್ಕೂಲ್ ಮೇಲೆ ಡಿಪೆಂಡು. ನಿಮ್ಮ ಸ್ಕೂಲವರು ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಸ್ಕೂಲು ಸ್ಟಡಿ ಗ್ರೂಪ್ ಇರುತ್ತಲ್ಲ, 10th ಗ್ರೂಪು ಆ ಥರ ಇರ್ತಲ್ಲ, ಅದರಲ್ಲಿ ಅಪ್ಡೇಟ್ ಮಾಡ್ತಾರೆ. ಮತ್ತು ಇನ್ನೊಂದು ಡೌಟ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಒಂದು ಊರಿಂದ ಹೋಗುವಾಗ ಆಲ್ ಟಿಕೆಟ್ ತೋರಿಸಿದ್ರೆ 2ನೇ ಎಕ್ಸಾಮಲ್ಲಿ ಕೂಡ ನೀವು ಬಸ್ನಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು. ಮತ್ತು ಇನ್ನೊಂದು ಕೇಳ್ತಾ ಇದ್ರಿ, ಬ್ರೋ ಇಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಇವನು ಅಂದರೆ 2ನೇ ಸತಿ ಕಟ್ಟಿ ಬರ್ತಿದ್ದಾನಾ ಅಂತೇಳಿ ಏನಾದರೂ ಆಲ್ ಟಿಕೆಟಲ್ಲಿ ಮುಂದೆ ತೋರಿಸುತ್ತಾ ಮಾರ್ಕ್ಸ್ ಕಾರ್ಡಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಂತೇಳಿ ಕೇಳ್ತಾ ಇದ್ರು. ಅದೇನಿಲ್ಲ, ಗೌರ್ಮೆಂಟ್ ಅವರು ಅಪ್ಡೇಟ್ ಮಾಡಿದ್ದಾರೆ. ನೀವು ಫೇಲ್ ಆಗಿ ಮತ್ತೆ ಕಟ್ಟಿ ಬರೆದ್ರು ಕೂಡ ನಿಮಗೆ ಅಲ್ಲಿ ಸೆಕೆಂಡ್ ಅಟೆಂಪ್ಟ್ ಅಂತೇಳಿ ತೋರಿಸಲ್ಲ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲರದ್ದು ಹೇಗೆ ತೋರಿಸುತ್ತೆ ಅಂದರೆ, ಫಸ್ಟ್ ಅಟೆಂಪ್ಟಲ್ಲಿ ಯಾರು ಪಾಸ್ ಆಗಿರ್ತಾರೆ ಅವ್ರು ಹೇಗೆ ತೋರಿಸುತ್ತೆ, ನಮ್ಮದು ಕೂಡ ಹಾಗೆ ತೋರಿಸುತ್ತಂತೆ. ಮತ್ತು ಇನ್ನೊಂದು ಬಂದುಬಿಟ್ಟು, ಈ ಎಕ್ಸಾಮ್ಗೆ ಫೀಸ್ ಎಷ್ಟಿದೆ ಅಂತ ಕೇಳ್ತಾಯಿದ್ರು. ಇದಕ್ಕೆ ಯಾವುದೇ ರೀತಿ ಫೀಸ್ ಇಲ್ಲ ಗುರು, 0 ರೂಪೀಸು. ಇವಾಗ ಅಪ್ಡೇಟ್ ಆಯಿತು. ನಾನು ಕೂಡ ಒಂದು ಎಕ್ಸಾಮ್ಗೆ 100 ರೂಪಾಯಿ ಇದೆ ಅಥವಾ 500 ರೂಪಾಯಿ ಇದೆ ಅಂತ ಅಂದ್ಕೊಂಡಿದ್ದೆ. ಸ್ಕೂಲಲ್ಲಿ ಹುಡುಗರೆಲ್ಲ ಅದೇ ಹೇಳ್ತಾಯಿದ್ರು. ಬಟ್ ಇವಾಗ ಜಸ್ಟ್ ವೆಬ್ಸೈಟಲ್ಲಿ ನೋಡಿದೆ 0 ರೂಪೀಸ್ ಅಂತೆ. ಯಾವುದೇ ರೀತಿ ಕಟ್ಟೋ ಅಮೌಂಟ್ ಕೊಡೋವಂಥ ಅವಶ್ಯಕತೆ ಇಲ್ಲ. ಸೆಕೆಂಡ್ PUC ಅವರು ಕೂಡ ನಮ್ಮ ಫ್ರೆಂಡ್ಸು ಎಷ್ಟೋ ಜನ ಫೇಲ್ ಆದವರು ಹೊಳ್ಳಿ ಕಟ್ಟಿ ಬರೆದಿದ್ದಾರಲ್ಲ, ಅವ್ರದ್ದು ಏನು ಇಸ್ಕೊಂಡಿಲ್ಲ ಅಂತೆ. ಈ ಸರಿ 0 ರೂಪೀಸ್ ಇದೆ. ಯಾವುದೇ ಕಾರಣಕ್ಕೂ ಅಮೌಂಟ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ವೆಬ್ಸೈಟಲ್ಲಿ ಬಂದಿದೆ. ಮುಂದೆ ಏನಾಗುತ್ತೆ ಹೇಳಕ್ಕೆ ಬರಲ್ಲ. ನಿಮ್ಮ ಗ್ರೂಪಲ್ಲಿ, ನಿಮ್ಮ ಸ್ಕೂಲ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾರೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಫೇಲ್ ಆದೆ ಅಂತೇಳಿ ಕೆಡಿಸ್ಕೋಬೇಡಿ. ಇದು ನಮ್ಮ ಜೀವನ ಹಾಳೆ ಅಲ್ಲ ಗುರು. ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತೀವಿ. ಏನೋ ಮಿಡಲ್ ಕ್ಲಾಸ್ ಜನ, ಲಾಸ್ಟ್ ಬೆಂಚ್ ಹುಡುಗರು ತಾನೇ ಜೀವನದಲ್ಲಿ ಒಂದು ಟಾಪಲ್ಲಿ ಬರೋದು. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತಾನೆ. ಜೈ ಹಿಂದ್.